ದಫನ್ ಮಾಡಲಾಗ್ತಾ ಇತ್ತು. ಅನಾಥ ಶವಗಳನ್ನ ಮಹಜರು ಮಾಡಿ ಪೊಲೀಸರ ಸಮ್ಮುಖದಲ್ಲೇ ಇಲ್ಲಿ ಹೂಳಲಾಗ್ತಾ ಇತ್ತು. ಧರ್ಮಸ್ಥಳದಲ್ಲಿರುವಂತಹ ಸ್ಥಳೀಯರು ಈ ಸ್ಟೇಟ್ಮೆಂಟ್ ನೀಡ್ತಾ ಇದ್ದಾರೆ. ಅಲ್ಲಿ ಅನೇಕರು ಇದೇ ಮಾತನ್ನ ಹೇಳ್ಕೊಂಡಿದ್ದಾರೆ, ಅನೇಕರು ಇದೇ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯ ಪ್ರಜ್ವಲ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ನದಿಯಲ್ಲಿ ತೇಲಿ ಬಂದ ಶವಗಳನ್ನ ಇಲ್ಲೇ ದಫನ್ ಮಾಡ್ತಾ ಇದ್ರು. ನಾನು 33 ವರ್ಷದಿಂದ ಇಲ್ಲಿದ್ದೇನೆ. ನನಗೆ ಇಲ್ಲಿ ಏನ್ ನಡೀತಾ ಇತ್ತು ಅಥವಾ ಏನ್ ಆಗ್ತಾ ಇದೆ ಅನ್ನೋದ್ರ ಆಳ ಅರಿವು ಎಲ್ಲವೂ ಕೂಡ ಇದೆ, ಗೊತ್ತಿದೆ. ಇಲ್ಲಿ ಈ ಹಿಂದೆ ಅನಾಥ ಶವಗಳೇನ್ ಬರ್ತಾ ಇತ್ತು ಪೊಲೀಸರ ಸಮ್ಮುಖದಲ್ಲೇ ಇಲ್ಲಿ ದಫನ್ ಮಾಡ್ತಾ ಇದ್ರು. ಇವತ್ತು ಸಿಕ್ಕ ಮೂಳೆಗಳಲ್ಲಿ ಏನ್ ವಿಶೇಷತೆ ಏನಿಲ್ಲ. ಅಲ್ಲಿನ ಸ್ಥಳೀಯರೇ ಮಾತಾಡಿದ್ದಾರೆ ನೋಡಿ. ಸದ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಒಂದಿಷ್ಟು ಟ್ವಿಸ್ಟ್ ಸಿಕ್ಕಂತ ಇರುವಂತದ್ದು. ಸದ್ಯಕ್ಕೀಗ ಒಂದಿಷ್ಟು ಕಳೆಬರಹಗಳು ಸಿಕ್ಕಿರುವಂತದ್ದು. ಅದನ್ನ ಫರೆನ್ಸಿಕ್ ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬುರುಡೆ ಸಿಕ್ತು, ಕೈಕಾಲುಗಳ ಎಲುಬು ಸಿಕ್ತು ಅನ್ನೋ ಒಂದಿಷ್ಟು ಮಾತುಗಳು ನಡೀತಾ ಇದ್ದಾವೆ. ಆದರೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ. ಅವ್ರು ಹೇಳ್ತಾರೆ, ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ತಮ್ಮದು ಯಾವ ಊರು, ತಮ್ಮ ಹೆಸರೇನು? ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಇಲ್ಲೇ ಹುಟ್ಟಿದವನು. 33 ವರ್ಷ ಆಯ್ತು ನನಗೆ. ಈಗ ಒಂದಿಷ್ಟು ಕಲೆಬರಗಳು ಸಿಕ್ಕಿದಾವೆ. ಮುಸುಕುದರಿ ವ್ಯಕ್ತಿ ಒಬ್ಬ ಹೇಳಿದ್ದ, ಇಷ್ಟೊಂದು ಹಣಗಳನ್ನು ನಾನು ಭೂತಿದ್ದೆ ಅಂತ ಹೇಳಿ ಹೇಳಿದ ಜಾಗ ಅವನೇನ್ ಹೇಳಿದ್ನೋ ಅದೇ ಜಾಗದಲ್ಲಿ ಸಿಕ್ಕಿರುವಂತದ್ದು. ಈ ಬಗ್ಗೆ ಏನ್ ಹೇಳ್ತೀರಿ? ಈ ಬಗ್ಗೆ ನನಗೆ ಗೊತ್ತಿರುವ ಹಾಗೆ, ನಾನು ನೋಡಿರುವ ಇದರಲ್ಲಿ ಇಲ್ಲಿ ತುಂಬಾ ಜನ ಅಂತ ಹೇಳಿದ್ರೆ ಕೆಲವರು ಈ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಮನಸ್ತಾಪ ಆಗಿ, ಇಲ್ಲದ್ರೆ ಕೆಲವು ಹೇಗೆ ಲವ್ ಫೇಲ್ಯೂರ್ ಆಗಿ ಈ ತರ ಎಲ್ಲ ಆಗಿ ಬರುವವರು ಇರ್ತಾರೆ. ಇಲ್ಲಿ ಬಂದು ಹೇಗೆ ಅಂತ ಹೇಳಿದ್ರೆ ಸೂಸೈಡ್ ಮಾಡ್ಕೊಳ್ಳುವವರು, ಅದೆಲ್ಲ ಹೇಗೆ ಅಂತ ಹೇಳಿ ಅದು ನಮಗೆ ಅವಾಗ ಗೊತ್ತಿರೋಲ್ಲ. ಒಂದು 3 ದಿನ ಆದ್ಮೇಲೆ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರುವಾಗ ನಾವು ಇಲ್ಲೇ ಇರೋದ್ರಿಂದ ನಾವು ಆ ಕಡೆ ಹೋಗಿ ನಮಗೆ ಗೊತ್ತಾಗುತ್ತೆ, ಸ್ಮೆಲ್ ಬರ್ತದೆ. ಸ್ಮೆಲ್ ಬರುವಾಗ ನಾವು ಹೋಗಿ ಅಲ್ಲಿ ಎನ್ಕ್ವೈರಿ ಆಫೀಸಿಗೆ ಹೇಳ್ತೇವೆ, ಈ ತರ ಅಲ್ಲಿ ನದಿಯಲ್ಲಿ ಒಂದು ಶವ ಉಂಟು ಅಂತ. ಅವ್ರೆಂತ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರು ಬಂದು ಅಂದ್ರೆ ಅದು ಆ ಸ್ಮೆಲ್ ಬರೋದ್ರಿಂದ ಅದನ್ನ ಅಲ್ಲೇ ಮಹಜರ್ ಮಾಡಿ ಅಲ್ಲೇ ದಫನ್ ಮಾಡ್ತಾರೆ. ಹೀಗಿರುವಾಗ ನಮ್ಗೆ ಇಲ್ಲಿ ನೀವು ಯಾವಾಗಲೂ ಹೇಳಿದ್ರ ಈ ತರ ಆಗಿದ್ದ ಘಟನೆ ಉಂಟಾ? ತಾವು ಹೋಗಿ ಸ್ಟೇಷನ್ ಹೇಳಿದ್ರ? ನಾನು ಸ್ಟೇಷನ್ಗೆ ಹೋಗ್ಲಿಲ್ಲ, ನಾನು ಎನ್ಕ್ವೈರಿ ಆಫೀಸಿಗೆ ಹೋಗಿ ಹೇಳಿದ್ದೇನೆ. ನಮ್ಗೆ ಅಂದ್ರೆ ಈ ನದಿಯಲ್ಲಿ ಕಾಯಿದು ಏಲ ಮಾಡ್ತಾರೆ, ಅದು ನಮ್ಗೆ ಆಗಿತ್ತು. 3 ವರ್ಷ ನಮ್ಗೆ ಆಗಿತ್ತು. ನಮ್ಗೆ ಆ ಟೈಮಲ್ಲಿ ಕೆಲವು ಬಾಡಿಗಳು ಸಿಗ್ತದೆ. ಸಿಗುವಾಗ ಹೇಗೆ ಅಂತ ಹೇಳಿದ್ರೆ ನಾವು ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ, ಎನ್ಕ್ವೈರಿ ಆಫೀಸ್ಗೆ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡುವಾಗ ಅವರು ಪೊಲೀಸನವ್ರನ್ನ ಕರೆಸಿ ಅದನ್ನ ಹೇಗೆ ಅಂತ ಅದು ಸ್ಮೆಲ್ ಬರ್ತಾ ಇರುತ್ತೆ, ನಾವು ಅದು ಹತ್ರಕ್ಕೂ ಹೋಗಕ್ಕಾಗಲ್ಲ. ಅವ್ರೇನ್ ಮಾಡ್ತಾರೆ, ಅದನ್ನಲ್ಲೇ ದಫನ್ ಮಾಡ್ತಾರೆ, ಮಹಾಜರ್ ಮಾಡಿ ಅದನ್ನ ದಫನ್ ಮಾಡಿರ್ತಾರೆ. ಹಾಗಂತೇಳಿ ನಮ್ಗೆ ಇವತ್ತು ಸಿಕ್ಕಿರೋ ಮೂಳೆಗಳು ದೊಡ್ಡ ವಿಷಯ ಅಂತ ಅನಿಸುದಿಲ್ಲ. ಯಾಕಂತ ಹೇಳಿದ್ರೆ ಅದು ಗಂಡಸಿದ್ದು ಆಗಿರ್ಬೋದು, ಈ ಅಜ್ಜಿದ್ದು ಆಗಿರ್ಬೋದು. ಯಾಕಂದ್ರೆ ನಾವು ಜಾಸ್ತಿ ನೋಡಿರುವಂತದ್ದು ಈ ಏಜ್ ಆಗಿರುವಂತವ್ರು, ಒಂದು 40-45 ಆಗಿರುವಂತ ಗಂಡಸರು, ಇಲ್ಲ ಈ ಮುದುಕರು, ಅಜ್ಜಿಯವರು, ಹೀಗೆಲ್ಲ ನೋಡಿ. ಹಾಗಂತೇಳಿ ಹೆಂಗಸರು ಇಲ್ವಾ, ಹೆಂಗಸರು ಇದ್ದಾರೆ, ಹುಡುಗಿಯರು ಇರ್ತಾರೆ. ಹಾಗಂತೇಳಿ ಇವತ್ತು ಬಾಡಿ ಏನು ಮೂಳೆ ಸಿಕ್ಕಿತ್ತು ಅಂತೇಳಿ ಅಲ್ಲ ಆತ್ಮಹತ್ಯೆ ಮಾಡ್ಕೋತಾರ ಅಂತ ಹೇಳಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ಪಾಯಿಂಟ್ ಹೇಗೆ ಅದು ಅಂತ ಏನಿದೆ ಅಲ್ಲಿ ಅಂತದ್ದೇನಿದೆ? ನಾನು ನೋಡಿರೋ ಹಾಗೆ ಒಂದು ಗಂಡು ಒಂದು ಹೆಣ್ಣು ಇಬ್ರು, ಗೊತ್ತಿಲ್ಲ ಎಂತ ಅಂತ, ಮೇ ಬಿ ಲವ್ ಫೇಲ್ಯೂರ್ ಆಗಿರ್ಬೋದು. ಈ ಶಾಲ್ ಅಲ್ಲಿ ಇಬ್ರನ್ನು ಕಟ್ಟಿಕೊಂಡು ಅಂದ್ರೆ ಇಬ್ರು ಒಟ್ಟಿಗೆ ಸಾಯ್ಬೇಕು ಅಂತ ಹೇಳಿ ಹಾರಿರುವಂತದ್ದು ಇದು ನಾನು ನೋಡಿರುವಂತದ್ದು. ಆ ತರದ್ದು ತುಂಬಾ ನಡ್ತಿದೆ. ಈಗ ಸದ್ಯಕ್ಕೆ ಸಿಕ್ಕಿರೋ ಕಳೆಬರಹ ಇದು ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟದಲ್ಲ. ಇದು ಜನ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳಿದ್ರೆ ಜನರಿಗೆ ಒಂದು ಹೇಗೆ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಹೀಗಾಗಿರ್ಬೋದು, ಹಾಗಾಗಿರ್ಬೋದು, ಈ ಮೀಡಿಯಾದಲ್ಲಿ ನೋಡಿಬಿಟ್ಟು ಸತ್ಯ ಇರ್ಬೋದು, ಇದು ಸುಳ್ಳ ಸತ್ಯನ, ಈ ತರ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ನಮ್ಗೆ ಇವಾಗ ಏನು SIT ಅಲ್ಲಿ ಏನು ಇದು ಮಾಡಿದ್ದಾರೆ, SIT ತನಿಖೆ ಆಗ್ತಾ ಉಂಟು. ಇದರ ಮುಖಾಂತರ ಆದ್ರೂ ಅದರಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇದು ಹೌದಾ, ಇದು ಯಾರು ಮಾಡಿದ್ದಾರೆ, ಅಥವಾ ನಿಜವಾಗಿ ಇವರು ಸುಸೈಡ್ ಮಾಡ್ಕೊಂಡವರ, ಅಥವಾ ಇವರು ಮರ್ಡರ್ ಆಗಿರೋದು, ನಮಗೂ ಅದೇ ಇರೋದು. ಆದ್ರೆ ಈ ತರದ್ ನಾನು ನೋಡ್ಲಿಲ್ಲ. ನಾನು ನನ್ನ ಇದರಲ್ಲಿ ನೋಡಿರುವಂತದ್ದು ಸೌಜನ್ಯ. ನಿಮ್ಮ ಪ್ರಕಾರ ಈ ಘಟನೆ ಅಸಹಜ ಅಂತ ಹೇಳ್ತೀರಿ ನೀವು? ಅಸಹಜ ನಾನು ನೋಡಿರೋ ಹಾಗೆ ಅಲ್ಲಿ ಹೂತ್ ಹಾಕಿರೋದು ನಾನು ನೋಡಿದ್ದೀನಿ. ಅಂದ್ರೆ ರಾತ್ರಿ ಅಲ್ಲ, ಹಗಲೊತ್ತಿಗೆ ಅಲ್ಲಿ ಪೊಲೀಸ್ನವರು ಬಂದು ಅದನ್ನು ಅಲ್ಲಿನ ಸ್ಥಳೀಯರು ಮಾತಾಡಿದ್ದನ್ನ ಗಮನಿಸುತ್ತೆ. ಅಂದ್ರೆ ಈಗ ಸಿಕ್ಕಿರುವಂತಹ ಮೂಳೆಯಲ್ಲಿ ಅಂಥದ್ದೇನ್ ವಿಶೇಷತೆ ಏನಿಲ್ಲ. ಈ ಹಿಂದೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು, ಅನಾಥ ಶವಗಳು ಎಲ್ಲವೂ ಕೂಡ ಇದ್ವು. ಅದರಲ್ಲಿ ಯಾವುದೋ ಒಂದು ಇರಬಹುದು ಅನ್ನುವಂತ ಅನುಮಾನಗಳನ್ನ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರೋದು. ಎನಿವೇಸ್ ಅದು ಯಾರ್ದು, ಏನು, ಎತ್ತ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ FSLಗೆ ಈಗ ರವಾನೆ ಮಾಡಿರೋದ್ರಿಂದ ಎಲ್ಲವೂ ಕೂಡ ತಿಳಿತಾ ಹೋಗುತ್ತೆ. ಆದ್ರೆ ಸದ್ಯಕ್ಕೆ ಈ ಮೂಳೆ ಸಿಕ್ಕಿರುವಂತದ್ದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. 7ನೇ ಪಾಯಿಂಟ್ ನಲ್ಲಿ ಸದ್ಯಕ್ಕೆ ಉತ್ಖನನ ನಡೀತಾ ಇದೆ. 3 ಅಡಿಗಳಷ್ಟು ಅಗ್ದಿದ್ದಾರೆ. ಮತ್ತಷ್ಟು ಆಳ ಅಗಿಯುವಂತ ಸಾಧ್ಯತೆ. ಮತ್ತೆ ಈ ಆಳ ಅಗದಷ್ಟು ಕಾರ್ಮಿಕರಿಗೆ ಮೇಲೆ ಬರೋದಕ್ಕಾಗಲ್ಲ. ಈ 7ನೇ ಪಾಯಿಂಟ್ ಒಂದಷ್ಟು ಪಾಯಿಂಟ್ಗಳು ಅಲ್ಲಿಂದ ಹಿಟಾಚಿ ಹೋಗೋದಕ್ಕೂ ಆಗಲ್ಲ. ಹಾಗಾಗಿ ಈಗ ಅಲ್ಲಿ ಲ್ಯಾಡರ್ ತರಿಸ್ಕೊಂಡಿದ್ದಾರೆ, ಏಣಿ ತರಿಸ್ಕೊಂಡಿದ್ದಾರೆ.
2 ಏಣಿಗಳು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಆಳ ಮತ್ತಷ್ಟು ಅಗಿಯುವಂತ ಸಾಧ್ಯತೆ ಇದೆ, ಮತ್ತಷ್ಟು ಆಳಕ್ಕೆ ಅಗಿತಾ ಇದ್ದಾರೆ. 3 ಅಡಿ 4 ಅಡಿ 5 ಅಡಿ 6 ಅಡಿ ಆದಂತಹ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಮೇಲೆ ಬರೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಆ ಏಣಿಯನ್ನ ತರಿಸ್ಕೊಂಡಿದ್ದಾರೆ. 2 ಏಣಿಗಳು ಬರ್ತಾ ಇರೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಲೈವ್ ವಿಜುವಲ್ಸ್ ಇದು. 2 ಏಣಿಗಳನ್ನ ತರಿಸ್ಕೊಂಡಿದ್ದಾರೆ. ಒಂದು ಆಗ್ಲೇ ಗಮನಿಸಿದ್ವಿ 9 ಅಡಿ ಆಳ ಅಗೆದ ನಂತರದಲ್ಲಿ ಸಿಕ್ಕಿರೋದು. ಮತ್ತಷ್ಟು ಮೂಳೆಗಳು 6ನೇ ಪಾಯಿಂಟ್ ಅಲ್ಲಿ 2 ಮೂಳೆಗಳು 4 ಅಡಿಯಲ್ಲಿ ಸಿಕ್ಕ ನಂತರದಲ್ಲಿ ಮತ್ತಷ್ಟು ಅಗೆದ ಸಂದರ್ಭದಲ್ಲಿ 9 ಅಡಿ ಅಗೆದಾಗ ಹಿಟಾಚಿ ಬಳಸ್ಕೊಂಡ್ರು. ಆಗ ಮತ್ತಷ್ಟು ಮೂಳೆಗಳು ಲಭ್ಯ ಆದವು. ಈಗ 7ನೇ ಪಾಯಿಂಟ್ ನಲ್ಲಿ ಆ ಹಿಟಾಚಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ. ನದಿಯಲ್ಲಿ ತೇಲಿ ಬಂದಂತ ಶವಗಳನ್ನ ಇಲ್ಲೇ ದಫನ್ ಮಾಡಲಾಗ್ತಾ ಇತ್ತು. ಅನಾಥ ಶವಗಳನ್ನ ಮಹಜರು ಮಾಡಿ ಪೊಲೀಸರ ಸಮ್ಮುಖದಲ್ಲೇ ಇಲ್ಲಿ ಹೂಳಲಾಗ್ತಾ ಇತ್ತು. ಧರ್ಮಸ್ಥಳದಲ್ಲಿರುವಂತಹ ಸ್ಥಳೀಯರು ಈ ಸ್ಟೇಟ್ಮೆಂಟ್ ನೀಡ್ತಾ ಇದ್ದಾರೆ. ಅಲ್ಲಿ ಅನೇಕರು ಇದೇ ಮಾತನ್ನ ಹೇಳ್ಕೊಂಡಿದ್ದಾರೆ, ಅನೇಕರು ಇದೇ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯ ಪ್ರಜ್ವಲ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ನದಿಯಲ್ಲಿ ತೇಲಿ ಬಂದ ಶವಗಳನ್ನ ಇಲ್ಲೇ ದಫನ್ ಮಾಡ್ತಾ ಇದ್ರು. ನಾನು 33 ವರ್ಷದಿಂದ ಇಲ್ಲಿದ್ದೇನೆ. ನನಗೆ ಇಲ್ಲಿ ಏನ್ ನಡೀತಾ ಇತ್ತು ಅಥವಾ ಏನ್ ಆಗ್ತಾ ಇದೆ ಅನ್ನೋದ್ರ ಆಳ ಅರಿವು ಎಲ್ಲವೂ ಕೂಡ ಇದೆ, ಗೊತ್ತಿದೆ. ಇಲ್ಲಿ ಈ ಹಿಂದೆ ಅನಾಥ ಶವಗಳೇನ್ ಬರ್ತಾ ಇತ್ತು ಪೊಲೀಸರ ಸಮ್ಮುಖದಲ್ಲೇ ಇಲ್ಲಿ ದಫನ್ ಮಾಡ್ತಾ ಇದ್ರು. ಇವತ್ತು ಸಿಕ್ಕ ಮೂಳೆಗಳಲ್ಲಿ ಏನ್ ವಿಶೇಷತೆ ಏನಿಲ್ಲ. ಅಲ್ಲಿನ ಸ್ಥಳೀಯರೇ ಮಾತಾಡಿದ್ದಾರೆ ನೋಡಿ. ಸದ್ಯ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಒಂದಿಷ್ಟು ಟ್ವಿಸ್ಟ್ ಸಿಕ್ಕಂತ ಇರುವಂತದ್ದು. ಸದ್ಯಕ್ಕೀಗ ಒಂದಿಷ್ಟು ಕಳೆಬರಹಗಳು ಸಿಕ್ಕಿರುವಂತದ್ದು, ಅದನ್ನ ಫರೆನ್ಸಿಕ್ ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬುರುಡೆ ಸಿಕ್ತು, ಕೈಕಾಲುಗಳ ಎಲುಬು ಸಿಕ್ತು ಅನ್ನೋ ಒಂದಿಷ್ಟು ಮಾತುಗಳು ನಡೀತಾ ಇದ್ದಾವೆ. ಆದ್ರೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ. ಅವ್ರು ಹೇಳ್ತಾರೆ, ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ತಮ್ಮದು ಯಾವ ಊರು, ತಮ್ಮ ಹೆಸರೇನು? ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಇಲ್ಲೇ ಹುಟ್ಟಿದವನು. 33 ವರ್ಷ ಆಯ್ತು ನನಗೆ. ಈಗ ಒಂದಿಷ್ಟು ಕಲೆಬರಗಳು ಸಿಕ್ಕಿದಾವೆ. ಮುಸುಕುದರಿ ವ್ಯಕ್ತಿ ಒಬ್ಬ ಹೇಳಿದ್ದ, ಇಷ್ಟೊಂದು ಹಣಗಳನ್ನ ನಾನು ಹೂತಿದ್ದೆ ಅಂತ ಹೇಳಿದ ಜಾಗ ಅವನೇನ್ ಹೇಳಿದ್ನೋ ಅದೇ ಜಾಗದಲ್ಲಿ ಸಿಕ್ಕಿರುವಂತದ್ದು. ಈ ಬಗ್ಗೆ ಏನ್ ಹೇಳ್ತೀರಿ? ಈ ಬಗ್ಗೆ ನನಗೆ ಗೊತ್ತಿರುವ ಹಾಗೆ, ನಾನು ನೋಡಿರುವ ಇದರಲ್ಲಿ ಇಲ್ಲಿ ತುಂಬಾ ಜನ ಅಂತ ಹೇಳಿದ್ರೆ ಕೆಲವರು ಈ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಮನಸ್ತಾಪ ಆಗಿ, ಇಲ್ಲದ್ರೆ ಕೆಲವು ಹೇಗೆ ಲವ್ ಫೇಲ್ಯೂರ್ ಆಗಿ ಈ ತರ ಎಲ್ಲ ಆಗಿ ಬರುವವರು ಇರ್ತಾರೆ. ಇಲ್ಲಿ ಬಂದು ಹೇಗೆ ಅಂತ ಹೇಳಿದ್ರೆ ಸೂಸೈಡ್ ಮಾಡ್ಕೊಳ್ಳುವವರು, ಅದೆಲ್ಲ ಹೇಗೆ ಅಂತ ಹೇಳಿ ಅದು ನಮಗೆ ಅವಾಗ ಗೊತ್ತಿರೋಲ್ಲ. ಒಂದು 3 ದಿನ ಆದ್ಮೇಲೆ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರುವಾಗ ನಾವು ಇಲ್ಲೇ ಇರೋದ್ರಿಂದ ನಾವು ಆ ಕಡೆ ಹೋಗಿ ನಮಗೆ ಗೊತ್ತಾಗುತ್ತೆ, ಸ್ಮೆಲ್ ಬರ್ತದೆ. ಸ್ಮೆಲ್ ಬರುವಾಗ ನಾವು ಹೋಗಿ ಅಲ್ಲಿ ಎನ್ಕ್ವೈರಿ ಆಫೀಸಿಗೆ ಹೇಳ್ತೇವೆ, ಈ ತರ ಅಲ್ಲಿ ನದಿಯಲ್ಲಿ ಒಂದು ಶವ ಉಂಟು ಅಂತ. ಅವ್ರೆಂತ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರು ಬಂದು ಅದು ಆ ಸ್ಮೆಲ್ ಬರೋದ್ರಿಂದ ಅದನ್ನ ಅಲ್ಲೇ ಮಹಾಜರ್ ಮಾಡಿ ಅಲ್ಲೇ ದಫನ್ ಮಾಡ್ತಾರೆ. ಹೀಗಿರುವಾಗ ನಮ್ಗೆ ಇಲ್ಲಿ ನೀವು ಯಾವಾಗಲೂ ಹೇಳಿದ್ರ ಈ ತರ ಆಗಿದ್ದ ಘಟನೆ ಉಂಟಾ? ತಾವು ಹೋಗಿ ಸ್ಟೇಷನ್ ಹೇಳಿದ್ರ? ನಾನು ಸ್ಟೇಷನ್ಗೆ ಹೋಗ್ಲಿಲ್ಲ, ನಾನು ಎನ್ಕ್ವೈರಿ ಆಫೀಸಿಗೆ ಹೋಗಿ ಹೇಳಿದ್ದೇನೆ. ನಮ್ಗೆ